ಮಾಡಬೇಕು. ಗದಗ ಜಿಲ್ಲಾ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ವೇದಿಕೆಯ ಎದುರಿಗೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ಯರಿಗೆ ಮತ್ತು ಈ ಒಂದು ಸಮ್ಮೇಳನವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದಂಥ ಶ್ರೀಯುತ GS ಪಾಟೀಲ್ರು ಮತ್ತು ಅವರ ತಂಡದವರಿಗೆ ಮೊಟ್ಟ ಮೊದಲನೇದಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯರೇ, ಈವರೆಗೆ ನೀವೆಲ್ಲರೂ ನೃತ್ಯಗಳನ್ನು ನೋಡಿ ಕಣ್ಣುಗಳನ್ನು ನೋಯಿಸಿಕೊಂಡಿದ್ದೀರಿ. ಅದಕ್ಕಾಗಿ ಕೆಲವು ಕಾಲ ಈ ಕಿವಿಗಳಿಗೆ ತಂಪನ್ನು ನೀಡುವುದಕ್ಕಾಗಿ ಸ್ವಲ್ಪ ಸರಿ ಸ್ವಲ್ಪ ಸರಿ ಯಾರು ಮಾತಾಡ್ತಾರೆ ವಿಷಯ ಬರ್ತಾರೆ ರೆಡಿ ಇರಬೇಕು. ಅದಕ್ಕೆ ಈಗ ಒಂದು 5 ನಿಮಿಷದೊಳಗೆ ನನಗೆ ಸಮಯವನ್ನು ಕೊಟ್ಟಾರ. ಅದು ಹಾಸ್ಯ ರಸಾಯನವನ್ನು 5 ನಿಮಿಷದೊಳಗೆ ಮಾಡ್ಲಿಕ್ಕೆ ಆಗುದಿಲ್ಲ. ರಸಾಯನ ಮಾಡ್ಬೇಕಾದ್ರೆ ಸುಮಾರು 1.5 ತಾಸು ಬೇಕು. ಆದರೂ ಕೂಡ 5 ನಿಮಿಷದೊಳಗೆ ಔಷಧದ ರಸಾಯನವನ್ನು ನಿಮ್ಗೆ ಗುಣಪಡಿಸ್ತೀವಿ. ಅದು ಹೆಂಗೆ ಆಗುತ್ತೆ ನಿಮ್ಮ ನಾಲ್ಗೆ ರುಚಿ ಇದ್ದಂಗೆ ನೀವು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತುಗಳಿಗೆ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಈ ವೇದಿಕೆಯ ಮೇಲೆ ಆಗಲೇ ನನ್ನ ಮಿತ್ರ ಸೋಮನ್ ಕಟ್ಟಿಮಠ ಹಾಡಿದ್ರು, ಕುಣಿದ್ರು. ಇದ್ರ ಹಿನ್ನೆಲೆ ಏನು ಅಂತಂದ್ರೆ, ನಾವು ಒಂದು ಕಾಲದೊಳಗೆ ಇಬ್ಬರು ಕೂಡಿ ಸಾಲಿ ತಪ್ಪಿಸಿ VF ಪಾಟೀಲ್ ಹೈಸ್ಕೂಲ್ನ ಕಲಿಯುವಾಗ ಸಾಲಿ ತಪ್ಪಿಸಿ ಬಂದು ಇಲ್ಲಿ IB ಒಳಗೆ ನಮ್ಮ ವಜ್ರಮುನಿಯವರು ಬರೀತಾರೆ ನಾಟಕ ಮಾಡಕ್ಕೆ ಈ ಊರಿಗೆ. ಅವಾಗ ನಾವು ಅವರಿಗೆ ಚಹಾ ಮತ್ತು ಚುಟ್ಟ ತಂದು ಕೊಟ್ಟಿದ್ದ ನೆನಪು ನನಗೂ ಐತಿ, ಅವಗೂ ಐತಿ. ಹೊಳ್ಳಿ ಶಾಲೆ ಹೋಗಿ ಓದಿಸ್ಕೊಂಡು ನೆನಪು ಐತಿ. ಅದಕ್ಕೆ ಅದ್ರದ್ದು ಶನಿ ಏನ ಅವ ಹಾಡ್ಲಿಕ್ಕೆ ಸಾಧ್ಯ ಆಯ್ತು, ನಾ ಮಾತಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನಾವು ಶಾಲೆ ಒಳಗೆ ಅನೇಕ ರೀತಿ ಹಾಸ್ಯಗಳನ್ನು ನಾವು ನೋಡ್ತೀವಿ. ಒಂದು ಸರ್ತಿ ನಾನಂತೂ ಗಣಿತ ಹೇಳ್ತೀನಿ, ಶಾಲೆ ಒಳಗೆ 30 ವರ್ಷ ಆಯ್ತು ಕೂಡ್ಸೋ ಲೆಕ್ಕ ಹೇಳಕ್ಕಿದ್ದೀವಿ. ಒಬ್ಬ ಹುಡುಗ ಅವ ಹೇಳಿದೆ, ನೋಡಪ್ಪ ಅವಾಗ 10 ರೂಪಾಯಿ ಕೊಟ್ಟಿನಿ, ಇವಾಗ 10 ರೂಪಾಯಿ ಕೊಟ್ಟಿನಿ, ಇವಾಗ 10 ರೂಪಾಯಿ ಕೊಟ್ಟಿನಿ, ಒಟ್ಟ ಎಷ್ಟಾಯ್ತು ಅಂದೆ. ಅವ ನೋಡು ಒಬ್ಬ ಎದ್ದಿತ್ತು, ಅವನೋ ಒಬ್ಬ, ಸರ್ ಕೊಟ್ಟೆ ಅಲ್ಲರಿ ಸುಳ್ಳು ಹೇಳ್ತೀರಿ ಅಂದವ. ಮಗನ ಲೆಕ್ಕ ಕಿಟ್ಮೇಲೆ ಏನಾಗುತ್ತೆ ಅಂದೆ. ಹ್ಞೂ ರೀ ಇನ್ನೂ ಮೇಡ್ರಿ ಅಂದ. ಮತ್ತೆ ಹೇಳಿದೆ, ಇವಾಗ 10 ರೂಪಾಯಿ, ಇವಾಗ 10 ರೂಪಾಯಿ, ಇವಾಗ 10 ರೂಪಾಯಿ ಕೊಟ್ಟಿನಿ, ಒಟ್ಟ ಎಷ್ಟಾಯ್ತು ಅಂದೆ. 60 ಆತ್ರಿ ಅಂದವ. ಅಲ್ಲೇ ಹೆಂಗದು 10 10 10 ಕೊಡ್ರಿ 60 ಹೆಂಗಾಗತ್ಲೆ ಅಂತಂದೆ. ಏನು ಹೇಳಿದ್ರಿ ಅವ, ಹೋಲ್ ಬಿಡ್ರಿ ಸರ, ಯಾಕೆ ಲೆಕ್ಕ ಹಾಕ್ತೀರಿ, ಕೊಡ್ಲಿಲ್ಲ ಖುಷಿಲ್ಲ, ಸುಮ್ಮನೆ ಲೆಕ್ಕ ಇಟ್ಕೋರಿ ಏನಾಗತ್ತಂತ. ಇಷ್ಟು ವಿಚಿತ್ರವಾದಂಥ ಉತ್ತರ ಕೊಡ್ತಾರೆ ಹುಡುಗರು. ನಾವು ಭಾಳ ಹುಷಾರಾಗಿರ್ಬೇಕು ಕ್ಲಾಸ್ನಾಗ. ಹಂಗೆ ಹಿಂಗೆ ಏನೋ ಒಂಚೂರು ವ್ಯತ್ಯಾಸ ಮಾಡಿದ್ವಿ ಅಂದ್ರೆ ಹೊರ್ತನೆ ಬೀಳ್ತು. ಈಗ ಎಲ್ಲ ಕಡೆ ಬಿಸಿ ಊಟ ಐತೆ ನೋಡ್ರಿ ಶಾಲೆ ಒಳಗೆ. ಈ ಬಿಸಿ ಊಟದ ಸಂದರ್ಭಕ್ಕೆ ಅನುಗುಣವಾಗಿ ಒಂದು ಸರ್ತಿ ಹೇಳಿ ನಾನು ಇದಕ್ಕೆ ಕೂಡಿಸು ಲೆಕ್ಕ ಹೇಳೋ ಹೊತ್ತಿನಾಗ ಹೇಳಿದೆ, ನೋಡ್ಪ ತಮ್ಮ 3 ತತ್ತಿನ ಸ್ಟಾಫ್ ರೂಮ್ನಾಗ ಇಟ್ಟಿನಿ, 3 ತತ್ತಿನ ಹೆಡ್ ಮಾಸ್ಟರ್ ಟೇಬಲ್ ಮೇಲೆ ಇಟ್ಟಿನಿ, 3 ತತ್ತಿನ ಅಲ್ಲಿ ಒಳಗೆ ಅಡಿಗೆ ಮನೆಯಾಗ ಇಟ್ಟಿನಿ, ಒಟ್ಟ 8 ತತ್ತಿ ಅದು ಅಂದೆ. ಅವರಪ್ಪ ವ್ಯಾಪಾರ ಮಾಡ್ತಿದ್ದ ತತ್ತಿ ವ್ಯಾಪಾರ, ಬರೋಬ್ಬರಿ ಹೇಳ್ತಾನಂತ ನಾನು. ಅವ ಇನ್ನೊಮ್ಮೆ ಹೇಳ್ರಿ ಸರ್ ಗೊತ್ತಾಗಲಿಲ್ಲ ಅಂದ, ಮತ್ತೆ ಅದನ್ನು ರಿಪೀಟ್ ಮಾಡಿದ್ದಾನೆ. 3 ತತ್ತಿನ ಸ್ಟಾಫ್ ರೂಮ್ನಾಗ, 3 ತತ್ತಿನ ಹೆಡ್ ಮಾಸ್ಟರ್ ಟೇಬಲ್ ಮೇಲೆ, 3 ತತ್ತಿನ ಅಲ್ಲಿ ಅಡಿಗೆ ಕೋಣೆಗೆ ಇಟ್ಟಿನಿ, ಒಟ್ಟ 8 ತತ್ತಿ ಅದು ಅಂತ. ಸರ ಅವು ಎಷ್ಟು ಯಾಕೆ ಆಗೋಲ್ಲ ತತ್ತಿ, ಈ ತತ್ತಿ ಇಡೋ ಕೆಲಸ ಯಾವಾಗಿಂದ ಶುರು ಮಾಡಿರಿ ಅಂತಂದ. ಏನು ಉತ್ತರ ಹೇಳ್ಬೇಕು ನಮ್ಮ ಹುಡುಗರಿಗೆ? ಈ ಶಾಲೆ ಒಳಗೆ ಹೊಡೆಯಂಗಿಲ್ಲ ಬಡಿಯಂಗಿಲ್ಲ. RT ಅಂತ ಒಂದು ಬಂದೈತಿ, ಏನಂತಂದ್ರೆ ಮಕ್ಕಳನ್ನ ದಂಡಿಸುವಂಗಿಲ್ಲ, ಪ್ರೀತಿಯಿಂದ ಹೇಳೋದು. ಹಿಂದಕ್ಕೆ ಹೇಳ್ತಿದ್ವಿ ನಾವು, ಚಡಿ ಚಮ ಚಮ ವಿದ್ಯೆ ಗಮ ಗಮ. ಇಲ್ಲಿ ಹಿರಿಯರು ಇದ್ದವ್ರು ಎಲ್ಲರಿಗೂ ಗೊತ್ತೈತಿ, ಬಿದ್ರೆ ಬರೋಬ್ಬರಿ ಮೂರ್ತಿ ಆಗುತ್ತೆ ಅಂತ. ಆದ್ರೆ ಅನಿವಾರ್ಯ ಏನು ಮಾಡಂಗಿಲ್ಲ, ಹುಡ್ರು ಮುಟ್ಟಂಗಿಲ್ಲ. ಅವಾಗ ಕೆಲಸ ಮಾಡ್ಕೊಂಡು ಬರದೇ ಇದ್ರು, ಹೋಮ್ವರ್ಕ್ ಮಾಡದೇ ಇದ್ರು ನಾವು ಹೇಳ್ಬೇಕು, ಅಪ್ಪಿ ಕೆಲಸ ಮಾಡಿಲ್ಲ, ಅಪ್ಪಿ ಯಾಕೆ ಅಪ್ಪಿ ಮಾಡಿಲ್ಲ? ಸರ್ ಕರೆಂಟ್ ಇದ್ದಿದ್ದಿಲ್ರಿ, ಜೀನಿ ಕಳಿಸಿದ್ರಿ, ಹೊಟ್ಟಿನೂ ಇತ್ತಿತ್ತು. ಇಂಥ ಕಾರಣ ಹೇಳ್ತಾರೆ, ಹಿಂಗೆ ವಾರಗಟ್ಟಲೆ ಹೋಗುತ್ತದೆ. ಒಂದು ವಾರ ಆಯ್ತು ಒಬ್ಬ ಹುಡುಗ ಒಟ್ಟು ಹೋಮ್ವರ್ಕ್ ಮಾಡ್ಕೊಂಬರಲ್ಲ, ಎಷ್ಟಂತ ತಡ್ಕೊತೀನಿ ನಾನು. ಸಿಟ್ಟು ಬಂತು, 2 ಡೇಟ್ ನಿಗ್ತಾಕ್ ಹಚ್ಚಿದ್ದೀನಿ ರೀ. ಅವರಪ್ಪ ಪ್ರತ್ಯಕ್ಷ ಆಗ್ಬಿಟ್ಟು ಎಲ್ಲಿದ್ದಾನ, ನನ್ನ ಕೈ ಕಾಲು ನಡ್ಗಾಕಿದ್ದು ಗಡ ಗಡ ಗಡ. ನಾ ಹೇಳಿದೆ, ಇಲ್ರಿ ಮಲ್ಲಪ್ಪರ ಇಲ್ಲ, ನಾ ಬಡಿಬೇಕಂತ ಬಡಿಯಾಕತ್ತಿಲ್ಲ, ಎಷ್ಟು ಹೇಳಿ ಕೇಳಿದ್ರಿ, ಅದಕ್ಕೆ ಬಡಿಯಕ್ಕೆ. ಸರ ಹೆದರ್ಬೇಡ್ರಿ, ಹಾಕ್ರಿ ಅವನವನ್ನ ಹಾಕ್ರಿ, ಒದಿರಿ ಆ ಸೊಳ ಮಗನ ಒದಿರಿ. ಭಾಳ ಚಲೋ ಪಾಲಕ್ ಹಿಂತೋರು ಅದರಲ್ಲ, ನನಗೆ ಭಾಳ ಖುಷಿ ಆಯ್ತು. ಒದಿರಿ ಅವನವನ ಹೇಳಿ ನಾ ಮಗ್ಗ, ಲೇ ಬಿಸಿ ಊಟ ಕಟ್ಕೊಂಡು ಹೊಲಕ್ಕೆ ಬಾ ಅಂತ ಹೇಳಿದಿ, ಮಗ ಶಾಲೆಗದ ನೀನು, ಒದಿರಿ ಅವನವನ ದೇಶ. ಎತ್ತಾಗಂತ ಹೋಗ್ಬೇಕು, ನಾವು ಎತ್ತಾಗ ಹೋಗ್ಬೇಕು ಅನ್ನೋದು ಗೊತ್ತಾಗೋದು. ಇನ್ನೊಂದು ಏನಂದ್ರೆ, ನಮಗೆ ಗೊತ್ತಿಲ್ಲ ಕೆಲಸ ನಾವು ಮಾಡಕ್ಕೆ ಹೋಗ್ಬಾರ್ದು. ಇದು ಒಂದು ಭಾಳ ಕೆಟ್ಟ ನಮಗೆ. ಯಾವಾಗಾರ ಏನಾರ ಮಾಡಕ್ಕೆ ಹೋಗ್ತೀವಿ, ಪೇಟ್ ತಿಂತೀವಿ. ಏನಾಗುತ್ತೆ ಅಂದ್ರೆ, ನಮ್ಮ ಮನೆಯವರು ಹಾಡು ಹಾಡ್ತಾರೆ. ಅವ್ರು ಹಾಡು ಹಾಡೋದು ಕೇಳಿದ ಮೇಲೆ ನನಗೂ ಅನಿಸ್ತು, ಹಾಡು ಹಾಡೋದು ಇಷ್ಟು ಸರಳ ಐತಿ, ನಾನು ಯಾಕೆ ಹಾಡಬಾರ್ದು ಅಂತ ನಾನು ಗುಯ್ ಅಂತ ಶುರು ಮಾಡಿದೆ ಹಾಡು.
ಒಮ್ಮೇನು ಆತಂದ್ರೆ ಆಕಿ ನನಗೆ ಅಂದ್ಲು, ಅಲ್ರಿ ನೀವು ಹಾಡು ಆಡ್ತಿರಲ್ಲ ಇಲ್ಲಿ ಬಿಟ್ಟು ಬಿಡ್ರಿ ಸಾಕಿನ, ರೇಡಿಯೋದಾಗ ಹಾಡ್ರಿ ಅಂದು. ಎಲ್ಲ ಇವನು ಅಂದ್ಯಾನ, ರೇಡಿಯೋದಾಗ ನೀವು ಹಿಡಿದು ಸತ್ ಹಾಡಾಕತ್ತಿ, ಒಮ್ಮೆ ರೇಡಿಯೋದಾಗ ಹಾಡಿಲ್ಲ, ನಾನೇ ರೇಡಿಯೋದಾಗ ಹಾಡಲಿ ಅಂದೆ. ಆಕೆ ಏನಲ್ಲ ಅಂದ್ರೆ ಬ್ಯಾಡ ಅಂದ್ರೆ ಬಂದ್ ಮಾಡ್ಕೊಳಕ್ಕೆ ಬರ್ತಾ ಅಲ್ಲೇ ಹಾಡ್ರಿ ಅಂದ್ರು. ಎಷ್ಟು ತ್ರಾಸ ಆತ್ರಿ ನನ್ನ ಮನಸ್ಸಿಗೆ, ಇನ್ನು ಜೀವ ಇಡಬಾರ್ದು ಇಷ್ಟು ನನಗೆ. ಒಂದಿಷ್ಟು ಹಗ್ಗ ತಗೊಂಡೆ ಬಡ ಬಡ ಕಪ್ಪತ್ ಗುಡ್ಡಕ್ಕೆ ಹೋರಿ, ಇಲ್ಲಿ ಸಮೀಪದಾಗ ಎಲ್ಲರೂ ಇದ್ರು ನಮ್ಮ ಸೋಮನ ಕಟ್ಟಿ ಅಂತ ಮಿತ್ರ ಬಿಡಿಸ್ತಾರ ಅಂತ ಹೇಳಿ ಕಪ್ಪತ್ ಗುಡ್ಡಕ್ಕೆ ಹೋರಿ. ನಾನು ಮಾರಿ ಸಣ್ಣಾಗಿತ್ತು, ಅದನ್ನ ನೋಡ್ಕೊಂಡು ಒಬ್ಬ ಮನುಷ್ಯ ಬಂದ ನನ್ನ ಹತ್ರ, ಯಾಕ್ರಿ ಸರ್ ನಿಮ್ಮ ಮಾರಿ ಸಣ್ಣಾಗೈತಲ್ಲ ಅಂದ. ಮತ್ತು ಹೆಂಡತಿ ಕಡೆ ಮಂಗಳಾಚಾರ ಮಾರಿ ಸಣ್ಣದಾಗಲ್ಲ ದೊಡ್ಡದಾಗತ್ತ, ಹಿಂಗಾಗೈತಪ್ಪ ಅಂತ ಎಲ್ಲ ಹೇಳಿದೆ. ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಸರ, ನೀವು ಬೇಕಾದಾಗ ಆಡ್ರಿ, ನಾ ಕುತ್ಕೊಂಡು ಕೇಳ್ತೀನಿ ಅಂದ. ಭಾಳ ಖುಷಿ ಆಯ್ತು ನನಗೆ. ಒಬ್ಬ ಫ್ಯಾನ್ ಸಿಕ್ಕನಲ್ಲ ಅಲ್ಲಿ ಕಪ್ಪತ್ ಗುಡ್ಡದಾಗ ಕುಂತ್ಕೊಂಡು ಅವ್ನ ಮುಂದೆ ಹಾಡಾಕತ್ತಿದೆ. ವಾ ಅಂದ, ಬೇಷ್ ಅಂದ, ಬರೋಬ್ಬರಿ ಐತ್ರಿ ಹಾಡ್ರಿ ಸರ್ ಹಾಡ್ರಿ ಅಂದ. ಕಣ್ಣು ಮುಚ್ಕೊಂಡು ತನ್ಮಯತೆಯಿಂದ ಹಾಡಾಕತ್ತಿದೆ. ಸ್ವಲ್ಪ ಹೊತ್ತಿಗೆ ವಾ ಬಂದಾತು, ಬೇಷ್ ಬಂದಾತು, ಎಲ್ಲ ಬಂದಾತು. ಏನತ್ತಿವ ಎಲ್ಲಿ ಹೋದಂತ ನೋಡ್ತೀನಿ, ನಾ ಏನು ಮಗ್ಳು ಹಗ್ಗ ಇಟ್ಟಿದ್ದೆ ಅದನ್ನು ತೊಗೊಂಡು ಅವ ಊರು ಹಾಕೊಂಡಿದ್ದೆ. ಅದಕ್ಕೆ ಇವೆಲ್ಲ ಸಮಸ್ಯೆಗಳು ಭಾಳ ಅದಾವ್ರಿ. ನಮ್ಮ ದೊಡ್ಡವ್ರು ಹೇಳ್ತಾರೆ ಒಂದು ಮಾತು ಕೇಳ್ಬೇಕು ನಾವು. ದೊಡ್ಡವ್ರು ಹೇಳ್ತಕ್ಕಂಥ ಮಾತು, ದೇಶ ತಿರುಗಬೇಕಂತ ಕೋಶ ಓದ್ಬೇಕಂತ, ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ದೇಶ ತಿರುಗಲಾರ್ದನ ಕೋಶ ಓದಲಾರ್ದನ 4 ಮಂದಿ ಹೆಣ್ಮಕ್ಳು, ಅವರು ಒಬ್ಬಾಕಿ ಬೆಳಗಾವದಕ್ಕಿ, ಒಬ್ಬಾಕಿ ಧಾರವಾಡದಕ್ಕಿ, ಒಬ್ಬಾಕಿ ಹುಬ್ಬಳ್ಳಿ ಆಕಿ, ಇನ್ನೊಬ್ಬಾಕಿ ಗದಗನಕ್ಕಿ. ಇವ್ರು 4 ಮಂದಿ ತಿರುಪತಿಗೆ ಒಂದು ಅರ್ಜಿ ಹಾಕಿದ್ರು. ಯಂಕಪ್ಪ ನೀ ಏನಾರ ನಮ್ಮ ಎಲ್ಲ ಇಷ್ಟು ಬೇಡಿಕೆ ಅದಾವು, ಇವನ್ ತೀರ್ಸಿದಿ ಅಂದ್ರೆ ನಾವು ನಿನಗೆ ಮುಡಿ ಕೊಡ್ತೀವಿ ಅಂತ ಬೇಡ್ಕೊಂಡ್ರು. ಅವ ಏನು ಬಂತು ಏನು ಕರುಣೆ, ಅವ ತೀರ್ಸಿದ. ಇವ್ರು ಎಸ್ ಅಂದರು, ಹೋದ್ರು. ಹೇಳ್ಕೊಂಡಂಗೆ ಮುಡಿ ಕೊಟ್ಟರು. ಹೊಳೆ ಬಂದು ಟ್ರೈನ್ಯಾಗ ಕುಂತರು, ಊರ ಕಡೆ ಬರೋರು. ಹೊಳೆ ಇವ್ರು ಬರೋ ಹೊತ್ತಿನೊಳಗೆ ಮ್ಯಾಲೆ ಸ್ಲೀಪರ್ನಾಗ ಒಬ್ಬ ಹೆಣ್ಮಗಳು ಮಲ್ಕೊಂಡಿದ್ಲು ಮ್ಯಾಗ. ಆಕಿ ತೆಲುಗಿನಕ್ಕಿ, ಆಕಿ ಕನ್ನಡ ಬರೋಗಿಲ್ಲ, ಇವಕ್ಕೆ ತೆಲುಗು ಬರೋಗಿಲ್ಲ. ಅದು ಸ್ಟೇಷನ್ನಾಗ ಗಾಡಿ ನಿಂತು ಕೂಡಲೇ ಆಕಿ ಅಲ್ಲೇ ಮಲ್ಕೊಂಡ್ಲಿಂದ ಹಿಂಗೆ ಬಗ್ಗೆ ನೋಡಕ್ಕಿ, ಏ ಊರಾಂಡಿ ಅಂತ ಕೇಳಕ್ಕಿ. ಇವ್ರಿಗೆ ಒಂದು ನಮ್ಮನೆ ಬುಗು, ನಾ ತೆರಿಗೆ ಬೋಸ್ಬೇಕು ಕುಂತೀವಿ, ಈಕೆ ನಮ್ಮನೆ ಯಾವ ಊರಂಡಿ ಅಂತ ಕೇಳ್ತಾವ ಅಂತ ಇವ್ರಿಗೆ. ಅದ್ರ ಅರ್ಥ ಏನಂದ್ರೆ ಇದು ಯಾವ ಊರ್ರಿ ಅಂತ, ಅದ್ರ ಅರ್ಥ ಏ ಊರಾಂಡಿ ಅಂತ. ಅವ್ರು ಸ್ಟೇಷನ್ ಬರ್ಬೇಕು, ಆಕಿ ಏ ಊರಾಂಡಿ ಅಂತ ಕೇಳ್ಬೇಕು. ಇವ್ರಿಗೆ ಒಂದು ಮನೆ ಬುಗು ಚಲೋ ಆಗ್ಬೇಕು. ಹೀಗಾಗಿ ಹತ್ತೆ ಬಿಡ್ತದೆ. ಅವ ಇವ್ರಿಬ್ರು 4 ಮಂದಿ ಮೀಟಿಂಗ್ ಮಾಡಿದರು. ಏನು ಮೀಟಿಂಗ್ ಮಾಡಿದ್ರು ಅಂದ್ರೆ ಈಕೆ ಉತ್ತರ ಕೊಡ್ಬೇಕಂತ. ಯಾಕೆ ಕೊಡ್ಬೇಕು ಉತ್ತರನ? ಬೆಳಗಾವದ ಘಟವಾಣಿ ಹೆಣ್ಮಗಳು ಇರ್ತಾವ, ಬರೋಬ್ಬರಿ ಉತ್ತರ ಕೊಡೋಕೆ ಆಕೆನ ಕೊಡಲಿ ಅಂತ. ಎಸ್ ಆಗಲಿ, ಆಕೆಗೆ ಹೇಳಿಬಿಡ್ರಿ ಅಂತಂದ್ರೆ. ಆಕೆ ಅಂದ್ರೆ ಬಿಟ್ಟು ಬಿಡೋ ಸುದ್ದಿ ನಾ ಕೊಟ್ಟೆ ಬಿಡ್ತೀವಿ ಉತ್ತರ ಆಕೆಗೆ ಅಂದ. ಆದ್ರೆ ಗದಗಿನಕ್ಕೆ ಅಂದ, ನೀವು ಮುಂದೆ ಧಾರವಾಡಕ್ಕೆ ಹುಬ್ಬಳ್ಳಿಗೆ ಹೋಗಿ ಕೊಟ್ಟೆ ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ. ನಮಗೆ ಗೊತ್ತಾಗ್ತದೆ ಏನು ಅನ್ನೋದು, ಅದಕ್ಕೆ ಗದಗಿನಕ್ಕಿಂತ ಮೊದಲ ಕೊಡ್ಬೇಕಂತ. ಸುದ್ದಿ ಬಿಡು ಅಂದ್ರು. ಕೊಪ್ಪಳ ಸ್ಟೇಷನ್ ಬರ್ತೀನಿ ಆಕಿನ ಮ್ಯಾಗ ಒಂದು ಚೀಲ ಇದ್ದಾಗ 4 ಮಂದಿ ಕೂಡಿ ಇಳಿದ್ರು ಕೆಳಗೆ. ನಾವು ಅಲ್ಲಿಂದ ನೋಡಕತ್ತೀವಿ ತಿರುಪತಿಯಿಂದ, ಏಕತೆಯನ್ನು ಹತ್ತಿದ್ದೀನಿ. ಯಾವ ರಂಡಿ ಅಂತ ಬೆನ್ನತ್ತೀಯ ನೋಡಲ್ಲಿ ಕಿಟಕಿ ಕುಂತಾವಲ್ಲ ಮಧ್ಯದಕ್ಕಿ, ಆಕಿ ಗದಗ ರಂಡಿ. ಎರಡನೇದಕ್ಕಿ ಆಕಿ ಹುಬ್ಬಳ್ಳಿ ರಂಡಿ. 3ನೇದಕ್ಕಿ ಧಾರವಾಡ ರಂಡಿ. ನಿನಗೆ ಉತ್ತರ ಕೊಡಕತ್ತೀನಿ ನಾನು ಬೆಳಗಾವಿ ರಂಡಿ. ಇಷ್ಟೊಂದು ಬಿಟ್ರೆ ಮುಗಿದೋಗಿತ್ರಿ. ಮತ್ತೊದರ್ಲಿಕ್ಕಿ ಸಾಕ, ಇನ್ನೂ ಬೇಕಾ ಹಲ್ಕಟ್ರಂಡಿ ಅಂತ. ಅದಕ್ಕೆ ಏನು ಗೊತ್ತಾಗಲ್ಲ, ಹೋಗಿ ಮ್ಯಾಮ್ ಮಕ್ಕೊಂತು ಇವಳು ಕೆಳಗೆ ಹೋಗ. ಅದಕ್ಕೆ ದೇಶವನ್ನು ತಿರುಗಬೇಕು, ಕೋಶವನ್ನು ಓದಬೇಕು ಅಂತ ಹೇಳಿ ನಾವು ವಿಷಯ ನೋಡ್ತೀವಿ. ಭಾಳಷ್ಟು ವಿಚಾರಗಳನ್ನು ಈ ಕಾಲೇಜ್ದೊಳಗೆ ಬೀಳ್ಕೊಡು ಸಮಾರಂಭ ಇದ್ದು ಭಾಳ ತ್ರಾಸು. ಏನು ತ್ರಾಸು ಅಂತಂದ್ರೆ ಹುಡುಗರು ಕೂತ್ಕೊಂಡು ಮುಗೀತು, ಕಟ್ಟು ಕಡೆಯದ್ದು ನೀವು ಬೇಕಂದ್ರೂ ಇಲ್ಲ. ಹೇಳ ಇಷ್ಟ ಕಡೆ ನಿಂದಿಸ್ಲ ಇದೊಂದು ಹೇಳ್ತೀನಿ. ಹೇಳಿ ಅಲ್ಲಿ ಏನು ಮಾಡಿದ್ರು ಅಂದ್ರೆ ಬೀಳ್ಕೊಡು ಸಮಾರಂಭ ಮಾಡಿದ್ರು. ಗೆಸ್ಟ್ಗಳು ಯಾರು? ನಾನು ನಿದ್ದೆ ಮಾಡ್ಕೊಂಡು ಹೇಳಕತ್ತೀನಿ, 1 ನಿಮಿಷ ತಡ್ರಿ, ನಾನು ನಿದ್ದೆ ಮಾಡ್ಕೊಂಡು ಹೇಳಕತ್ತೀನಿ. ಅಲ್ಲಿ ಏನಾಯ್ತು ಅಂದ್ರೆ ಎಲ್ಲ ಹುಡುಗರನ್ನು ಕೂಡಿಸಿದ್ರು. ಅವ್ರ ಗೆಸ್ಟ್ಗಳು ಲೇಟ್ ಆತಂತ ಹೇಳಿ ಎಲ್ಲರೂ ಒಳಗೆ ಕರೆದ್ರು. ಏನು ಬೇಕಾಗಿತ್ತು ಅಂದ್ರೆ ಅವರು ಸರ್ಗೆ ಒಂದೇ ವಿಚಾರ ಬೇಕಾಗಿತ್ತು, ಈ ಹುಡುಗರು ಮುಂದಿನ ಗುರಿ ಏನು ಜೀವನದ್ದು ಅಂತ ಕೇಳಬೇಕಾಗಿತ್ತು ಅವರು. ಅದಕ್ಕೆ ಎಲ್ಲರೂ ಒಳಗೆ ಕುಂಟಿಸಿದ್ರು. 100 ಹೆಣ್ಣು ಹುಡ್ರು, 100 ಗಂಡು ಹುಡ್ರು, PUC ಸೆಕೆಂಡ್ ಇಯರ್ದವ್ರು. ಶುರುವಾತ್ರಿ ನೋಡ್ರಿ ನೀವು ಏನು ವಿಚಾರ, ನಿಮ್ಮ ಜೀವನದ ಗುರಿ ಏನು ಹೇಳ್ರಿ ಅಂತಂದ್ರು. ಅವ್ರು ಹೆಣ್ಣುಡ್ರ ಕಡೆ ಕೈ ಮಾಡಿದ್ರು. ಒಬ್ಬ ಹುಡುಗಿ ಅದ್ದ ನಿಂತಲು. ಸರ್ ಮತ್ರಿ ನನ್ನ ಜೀವನದ ಗುರಿ ಏನಂದ್ರಿ, ಆ ಹೇಳಿರ್ತಲ್ಲ ನಿಂಗೆ ಬಟ್ಟೆ ಸುತ್ತ ಹಾಕುವ ಅಂತ ಗುಳುಗುಳು ಮಾಡಕತ್ತಿಲ್ಲ. ಬಡನೆ ಹೇಳಿದೆ, ಎಷ್ಟೊತ್ತು ಮಂದಿ ಕಾಯಕತ್ತಾರಲ್ಲಿ, ಎಷ್ಟೊತ್ತು ಹೇಳ್ದೆ. ಅವಾಗ ಕೇಳಿದ್ಲು, ಸರ್ ಮತ್ರಿ ನಾನು ಈ ದೇಶಕ್ಕೆ ರೀ, ಹೇಳ ಈ ದೇಶಕ್ಕೆ ರೀ ನಾನು ಮತ್ರಿ ಇಂದಿರಾ ಗಾಂಧಿ ಅಂತ ಮಗಳು ಕೊಡ್ಬೇಕಂತ ಮಾಡೀನಿ ಅಂದು.
ಬಪ್ಪರೆ ಭಾಳ ಚಲೋ ವಿಚಾರ ಇಟ್ಕೊಂಡು ಕುಂದ್ರೆ ಸಾಕಂತ ಎರಡನೇ ಕೇದ್ಲಕ್ಕೆ ಕುಂಡಿರ್ತೀನಿ ಸರ್ ಈ ದೇಶದಾಗ ಪ್ರಾಮಾಣಿಕತೆ ಕಡಿಮೆ ಆಗಿಲ್ರಿ ಅಂದ ಹೌದವ ಕಡಿಮೆ ಆಗೈತಿ ಅದಕ್ಕೆ ರೀ ಸರ್ ನಾನು ಈ ದೇಶಕ್ಕೆ ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಮಗನ್ ಕೊಡ್ಬೇಕಂತ ಮಾಡೀನ್ರಿ ಅಂತಂದು ಬಪ್ಪರೆ ಮಕ್ಕಳು ಚಲೋ ವಿಚಾರ ಕೊಡ್ರಿ ಬ್ಯಾಡ ನೀವು ಸುದ್ದಿ ಬ್ಯಾಡ ಅಂತ ಕೊಡ್ರಿ ಹಿಂಗೆ ಹೊಳ್ಳಿದ್ರು ನೋಡ್ರಿ ಅದನ್ನೇ ಕಾಯ್ತಿದ್ರು ಹುಡ್ರು ಒಬ್ಬ ಸಿದ್ಧ ಅವತ್ತ ಬಂದಿದ್ದ ಅಡ್ಮಿಷನ್ ಮಾಡಿಸೋದು ಸಾಲಿಗೆ ಬಂದಿದ್ದಿಲ್ಲ ಎದ್ದ ನಿಂತು ಅದಡ್ಗನೆ ನಾ ಹೇಳ್ತೀನಿ ರೀ ಸರ್ ಅಂದವ ಇಲ್ಲ ಅನ್ನಕ್ಕೆ ಬರೋಗಿಲ್ಲ ಪ್ರಜಾಪ್ರಭುತ್ವ ಹೊಡಿ ಅಂದ್ರು ಎದ್ದು ನಿಂತ್ಕೊಂಡ ಸರ ನನ್ನ ಜೀವನದ ಮಹತ್ವದ ಗುರಿ ಏನಂದ್ರಿ ಇಷ್ಟೊತ್ತು ತನಕ ಅವ್ರು ಹೇಳಿದ್ರಲ್ರಿ ಸಾಧ್ಯ ಆದ್ರೆ ಆ ಎರಡೂ ಮಕ್ಕಳು ತಂದೆ ಅವಗಂತ ಮಾಡೀನ್ರಿ ಅಂತ ಅವ್ರ ಜೀವನದಾಗ ಎಂದು ಹುಡುಗರು ಕೂಡಿಸ್ಲಿಲ್ಲ ಹೊಳ್ಳಿ ಏನಂತ ಕೇಳಲಿಲ್ಲ ಇಲ್ಲಿಗೆ ನನ್ನ ರಸಾಯನ ಮುಗಿಸ್ತೀನಿ ಇಚ್ಛೆ ಆದ್ರೆ ಎಲ್ಲರಿಗೂ ನಮಸ್ಕಾರ.